Hi dear students, I am Bharat Tassin, your social science teacher. Today we discuss about the 8th standard social science British course class, especially geography part. Dear students, observe this figure. So this is the picture of solar system. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪಿಕ್ಚರ್ನ ನೀವು ಗಮನಿಸಿ. ಇದು ಸೋಲಾರ್ ಸಿಸ್ಟಮ್ ಸೌರವ್ಯೂಹದ ಒಂದು ಚಿತ್ರ. ಸೊ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಲಿವಿಂಗ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್? ನಮ್ಮ ಸೋಲಾರ್ ಸಿಸ್ಟಮ್ ಸೌರವ್ಯೂಹದ ಜೀವಂತ ಗ್ರಹ ಅಂತ ನಾವು ಯಾವ ಗ್ರಹವನ್ನು ಕರೆಯುತ್ತೇವೆ? ಆನ್ಸರ್ ಗೊತ್ತಾ ನಿಮಗೆ ಡಿಯರ್ ಸ್ಟೂಡೆಂಟ್ಸ್? ಆನ್ಸರ್ ಈಸ್ ಅರ್ತ್. ಭೂಮಿಯನ್ನು ಸೌರವ್ಯೂಹದ ಸೋಲಾರ್ ಸಿಸ್ಟಮ್ ಭೂಮಿಯನ್ನು ಸೌರವ್ಯೂಹದ ಜೀವಂತ ಗ್ರಹ ಅಂತ ನಾವು ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಆಫ್ ಕ್ರಿಯೇಚರ್ಸ್ ಟು ಎಕ್ಸಿಸ್ಟ್ ಆನ್ ಅರ್ತ್? ಅಂದರೆ ಭೂಮಿಯ ಮೇಲೆ ಜೀವಿಗಳು ವಾಸಿಸಲು ಕಾರಣವೇನು? ಬೇರೆ ಗ್ರಹಗಳಲ್ಲಿ ಜೀವಿಗಳು ವಾಸಿಸ್ಬೋದಿತ್ತಲ್ಲ, ಭೂಮಿ ಮೇಲೆ ಯಾಕೆ ಗ್ರಹಗಳು ವಾಸವನ್ನು ಮಾಡ್ತವೆ? ಬಿಕಾಸ್ ದೇರ್ ಈಸ್ ವಾಟರ್ ಆನ್ ಅರ್ತ್. ಭೂಮಿಯಲ್ಲಿ ಏನಿದೆ? ನೀರು ಇದೆ. ಆರ್ಗನಿಸಮ್ಸ್ ಹ್ಯಾವ್ ಕಾಂಪ್ಲಿಮೆಂಟರಿ ಗ್ಯಾಸಸ್. ಜೀವಿಗಳಿಗೆ ಪೂರಕವಾಗಿರ್ತಕ್ಕಂಥ ಅನಿಲಗಳಿವೆ. ಆ್ಯಂಡ್ ನೆಕ್ಸ್ಟ್, ದ ಅಟ್ಮಾಸ್ಫಿಯರ್ ಪ್ರೊಟೆಕ್ಟೆಡ್ ದ ಅರ್ತ್ ಫ್ರಮ್ ದ ವೈಲೆಟ್ ರೇಸ್ ಆಫ್ ದ ಸನ್. ಭೂಮಿಯಲ್ಲಿರ್ತಕ್ಕಂಥ ವಾಯುಗಳು ಏನು ಮಾಡ್ತಿದೆ? ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸ್, ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡ್ತಿದೆ, ಭೂಮಿಯ ಜೀವಿಗಳನ್ನು ರಕ್ಷಣೆ ಮಾಡ್ತಿದೆ. ನೆಕ್ಸ್ಟ್, ದ ಕ್ಲೌಡ್ಸ್ ಆ್ಯಂಡ್ ರೈನ್. ಭೂಮಿಯಲ್ಲಿ ಮೋಡಗಳುಂಟಾಗಿ ಮಳೆಯಾಗುತ್ತೆ. ಈ ಕಾರಣದಿಂದ ಭೂಮಿ ಜೀವಿಗಳು ಜೀವಿಸೋದಕ್ಕೆ ಯೋಗ್ಯವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅಟ್ಮಾಸ್ಫಿಯರ್ನ ಕನ್ನಡದಲ್ಲಿ ವಾಯುಗೋಳ ಅಂತ ಕರಿತೀವಿ. ಸೊ ವಾಟ್ ಈಸ್ ಅಟ್ಮಾಸ್ಫಿಯರ್? ಅಟ್ಮಾಸ್ಫಿಯರ್ ಈಸ್ ಎ ಥಿನ್ ಲೇಯರ್ ಆಫ್ ಗ್ಯಾಸಸ್, ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್ ವೇಪರ್ ಸರೌಂಡಿಂಗ್ ದ ಅರ್ತ್. ಭೂಮಿಯನ್ನು ಸುತ್ತುವರಿದಿರ್ತಕ್ಕಂತಹ ತೆಳುವಾದ ಅನಿಲ ಮತ್ತು ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು, ವಾಟರ್ ವೇಪರ್, ನೀರಿನ ಆವಿ, ನೀರಾವಿ, ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ತೆಳ್ಳನೆಯ ಒಂದು ಪದರವನ್ನು, ಲೇಯರನ್ನು ನಾವೇಂತ ಕರಿತೀವಿ? ವಾಯುಗೋಳ ಅಂತ ಕರಿತೀವಿ. ನಾವು ಉಸಿರಾಡ್ತಿದ್ದೀವಿ ಅಂದರೆ ಅದರಲ್ಲಿ ನಾವು ಆಕ್ಸಿಜನನ್ನು ತಗೊತೀವಿ, ಅದರಲ್ಲಿ ಧೂಳಿನ ಕಣಗಳು ಕೂಡ ಇದ್ದಾವೆ. ಹಾಗೆ ಬಿಸಿಲು ಬಂದಾಗ ಸಮುದ್ರದ ನೀರಾಗಿರ್ಬೋದು, ನದಿ ನೀರಾಗಿರ್ಬೋದು, ಅದು ಆವಿಯಾಗಿ ಅದು ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಅಂಶಗಳನ್ನು ನಮ್ಮ ಅಟ್ಮಾಸ್ಫಿಯರ್ ಏನಾಗಿದೆ, ವಾಯುಗೋಳ ಏನಾಗಿದೆ, ಅದು ಒಳಗೊಂಡಿದೆ ಅಂತ ನಾವು ತಿಳ್ಕೊಬೋದು. ನೆಕ್ಸ್ಟ್, ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್. ನಮ್ಮ ವಾಯುಗೋಳದಲ್ಲಿ ಯಾವ ರೀತಿಯ ಅನಿಲಗಳನ್ನು ನಾವು ನೋಡ್ತೀವಿ, ಅವು ಎಷ್ಟು ಪ್ರಮಾಣದಲ್ಲಿ ನೋಡ್ತೀವಿ ಅಂದರೆ, ದ ಅಟ್ಮಾಸ್ಫಿಯರ್ ಈಸ್ ಎ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್ ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್ ವೇಪರ್. ಇಲ್ಲಿ ಒಂದು ಮಿಶ್ರಣಗೊಂಡಿರ್ತಕ್ಕಂತಹ ಒಂದು ವಾಯುಗೋಳ ಅಂತ ನಾವು ಹೇಳ್ಬೋದು ಅಟ್ಮಾಸ್ಫಿಯರ್. ಇಲ್ಲಿ ಏನಾಗಿದೆ? ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು, ನೀರಾವಿ, ಈ ರೀತಿ ಹಲವಾರು ಅನಿಲಗಳ ಒಂದು ಮಿಶ್ರಣವನ್ನು ಹೊಂದಿರತಕ್ಕಂಥದ್ದು ಅಟ್ಮಾಸ್ಫಿಯರ್. ದ ಇಂಪಾರ್ಟೆಂಟ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ನೈಟ್ರೋಜನ್ 78.08%, ಆಕ್ಸಿಜನ್ 20.94%, and the remaining 1% consist of argon 0.93%, carbon dioxide 0.03%, and last one ozone is 0.00005%. ನಾವು ನಮ್ಮ ವಾಯುಗೋಳದಲ್ಲಿ ಅಟ್ಮಾಸ್ಫಿಯರಲ್ಲಿ
ಅತಿ ಹೆಚ್ಚು ಭಾಗ ಯಾವುದು ಹೊಂದಿದೆ ಅಂದರೆ ನೈಟ್ರೋಜನ್ ಹೊಂದಿದೆ. ಎಷ್ಟು ಅಂದರೆ 78.08%. ಅದೇ ರೀತಿ ಆಕ್ಸಿಜನ್ ಆಮ್ಲಜನಕ ಎಷ್ಟಿದೆ 20.94%. ಅದೇ ರೀತಿ ಆರ್ಗನ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ 0.03% ಇದೆ. ರಿಮೈನಿಂಗ್ 1% ಕನ್ಸಿಸ್ಟ್ ಆಫ್ ಆರ್ಗನ್ನಿನ ಪ್ರಮಾಣ ಎಷ್ಟಿದೆ 1% ಇದೆ. ಆ 1%ಅಲ್ಲಿ ಎಲ್ಲವನ್ನು ಒಳಗೊಂಡಿದೆ. ಯಾವುದು ಆರ್ಗನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಓಝೋನ್ ಆಗಿರ್ಬೋದು. ಓಝೋನ್ ಅಂದರೆ ಸೂರ್ಯನ ನೇರಳಾತೀತ ಕಿರಣಗಳನ್ನು ತಡಿತಕ್ಕಂಥ ಒಂದು ಪದರ ಓಝೋನ್ ಪದರ. ಇದು ಕೇವಲ 0.0005% ಇದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂದರೆ ಕನ್ನಡದಲ್ಲಿ ಇದನ್ನೇನಂತ ಕರಿಬೋದು, ವಾಯುಗೋಳದ ಪದರಗಳು. ಲೇಯರ್ಸ್, ನಾವು ವಾಯುಗೋಳ ಭೂಮಿಯನ್ನು ಸುತ್ತುವರೆದಿರ್ತಕ್ಕಂಥ ವಾಯುಗೋಳ ಅದು ಎತ್ತರಕ್ಕೆ ಹೋದಂತೆ ಅದರದ್ದೇ ಆದ ಲೇಯರ್ಸ್ಗಳನ್ನು ನೋಡ್ತೀವಿ. ಅದು ಎತ್ತರಕ್ಕೆ ಹೋದಂತೆ ಆ ಲೇಯರ್ಸ್ಗಳಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ. ಸೊ ದೇರ್ ಆರ್ 5 ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರಲ್ಲಿ 5 ರೀತಿಯ ನಾವು ಲೇಯರ್ಸ್ಗಳನ್ನು ನೋಡ್ತೀವಿ, ಪದರಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಟ್ರೋಪೋಸ್ಫಿಯರ್. ಇದನ್ನು ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ ಅಂತ ಇದನ್ನು ಕನ್ನಡದಲ್ಲಿ ಕರಿತೀವಿ. ಮೆಸೋಸ್ಫಿಯರ್ ಮಧ್ಯಂತರ ಮಂಡಲ. ಥರ್ಮೋಸ್ಫಿಯರ್ ಉಷ್ಣತಾ ಮಂಡಲ. ಆ್ಯಂಡ್ ಎಕ್ಸ್ಪೋಸ್ಫಿಯರ್ ಬಾಹ್ಯ ಮಂಡಲ ಅಂತ ಈ ರೀತಿ 5 ಲೇಯರ್ಗಳನ್ನು ನಾವು ವಾಯುಗೋಳ ಅಥವಾ ಅಟ್ಮಾಸ್ಫಿಯರಲ್ಲಿ ನಾವು ನೋಡ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಪಿಕ್ಚರ್ ಇದನ್ನು ಅಬ್ಸರ್ವ್ ಮಾಡಿರಿ. ಇದು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್, ವಾಯುಗೋಳದ ಪದರಗಳ ಒಂದು ಚಿತ್ರ. ಫಸ್ಟ್ ಒನ್ ಇಲ್ಲಿ ಯಾವುದು ಬರುತ್ತೆ ಅಂದರೆ ಟ್ರೋಪೋಸ್ಫಿಯರ್ ಬರುತ್ತೆ, ಪರಿವರ್ತನಾ ಮಂಡಲ ಬರುತ್ತೆ. ಈ ಲೇಯರ್ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 8 ರಿಂದ 18 ಕಿಲೋಮೀಟರ್ ಎತ್ತರದಲ್ಲಿ ಇದು ಟ್ರೋಪೋಸ್ಫಿಯರ್ ಲೇಯರ್ ಕಂಡುಬರುತ್ತೆ. ಈ ಲೇಯರ್ ಒಳಗೇ ಏನಾಗ್ತಕ್ಕಂಥದ್ದು, ಮೋಡಗಳಾಗ್ತಕ್ಕಂಥದ್ದು, ರೈನ್ಫಾಲ್ ಆಗ್ತಕ್ಕಂಥದ್ದು, ಮಳೆ ಆಗ್ತಕ್ಕಂಥದ್ದು, ಕ್ಲೌಡ್ಸ್ಗಳಾಗ್ತಕ್ಕಂಥದ್ದು, ಅದೇ ರೀತಿ ದೊಡ್ಡ ದೊಡ್ಡ ಪರ್ವತಗಳಾಗಿರ್ಬೋದು, ಈ ಎಲ್ಲದೂ ಕೂಡ ಈ ಒಂದು ಲೇಯರ್ ಒಳಗೆ ಕಂಡುಬರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಲೇಯರ್ ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್. ಇದನ್ನು ಕನ್ನಡದಲ್ಲಿ ಸಮೋಷ್ಣ ಮಂಡಲ ಅಂತ ಕರಿತೀವಿ. ಈ ಲೇಯರ್ ಎಷ್ಟು ಕಿಲೋಮೀಟರ್ ಅಂದರೆ ಈ ಒಂದು ಟ್ರೋಪೋಸ್ಫಿಯರಿಂದ 50 ಕಿಲೋಮೀಟರ್ ಎತ್ತರದ ಮೇಲೆ 50 ಕಿಲೋಮೀಟರ್ಸ್ ಮೇಲೆ ಹೋದಾಗ ಈ ಒಂದು ಯಾವ ಲೇಯರ್ ಕಂಡುಬರುತ್ತೆ, ಸ್ಟ್ರಾಟೋಸ್ಫಿಯರ್ ಅಂತಕ್ಕಂಥ ಲೇಯರ್ ಕಂಡುಬರುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥ ಪದರ ಯಾವುದು ಅಂದರೆ ಓಝೋನ್ ಪದರವನ್ನು ಈ ಒಂದು ಲೇಯರಲ್ಲಿ ಕಾಣ್ತೀವಿ. ಈ ಲೇಯರಲ್ಲಿ ಇರ್ತಕ್ಕಂಥ ಓಝೋನ್ ಪದರ ಸೂರ್ಯನ ನೇರಳಾತೀತ ಕಿರಣಗಳನ್ನು ನೇರವಾಗಿ ಭೂಮಿಗೆ ಬರದಲೇ ಇರೋ ರೀತಿ ಅದನ್ನು ತಡೆ ಹಿಡಿಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎತ್ತರಕ್ಕೆ ಹೋದಂತೆ ಟೆಂಪ್ರೇಚರ್ ಏನಾಗ್ತದೆ, ಎತ್ತರಕ್ಕೆ ಹೋದಂತೆ ಟೆಂಪ್ರೇಚರ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಎಲ್ಲಿ, ಸ್ಟ್ರಾಟೋಸ್ಫಿಯರಲ್ಲಿ. ನೆಕ್ಸ್ಟ್ ಮೆಸೋಸ್ಫಿಯರ್. ಇದನ್ನು ಏನಂತ ಕರಿತೀವಿ, ಮಧ್ಯಂತರ ಮಂಡಲ ಅಂತ ಕರಿತೀವಿ. ಇದು ಸ್ಟ್ರಾಟೋಸ್ಫಿಯರ್ ನೆಕ್ಸ್ಟ್ ಬರ್ತಕ್ಕಂಥ ಲೇಯರ್. ಸ್ಟ್ರಾಟೋಸ್ಫಿಯರಿಂದ 80 ಕಿಲೋಮೀಟರ್ ಎತ್ತರದವರೆಗೆ 80 ಕಿಲೋಮೀಟರ್ಸ್ ಎತ್ತರದವರೆಗೆ ಈ ಒಂದು ಲೇಯರನ್ನು ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಎತ್ತರಕ್ಕೆ ಹೋದಂತೆ ಇಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪ್ರೇಚರಿನ ಪ್ರಮಾಣ ಎತ್ತರಕ್ಕೆ ಹೋದಂತೆಲ್ಲ ಕಡಿಮೆ ಆಗೋದ್ರಿಂದ ಈ ಒಂದು ಲೇಯರ್ ಅತ್ಯಂತ ತಂಪಾಗಿರ್ತಕ್ಕಂಥ ಲೇಯರ್ ಅಂತ ನಾವು ಕರಿಬೋದು. ಯಾವುದನ್ನು, ಮೆಸೋಸ್ಫಿಯರ್ ಮಧ್ಯಂತರ ಮಂಡಲವನ್ನು ಅತ್ಯಂತ ತಂಪಾಗಿರ್ತಕ್ಕಂಥ ಒಂದು ಲೇಯರ್ ಅಂತ ನಾವು ಕರಿಬೋದು. ನೆಕ್ಸ್ಟ್ ಥರ್ಮೋಸ್ಫಿಯರ್. ಇದನ್ನು ಉಷ್ಣತಾ ಮಂಡಲ ಅಂತ ಕರಿತೀವಿ. ಇದು ನೆಕ್ಸ್ಟ್ ಯಾವುದು, ಮೆಸೋಸ್ಫಿಯರಿಂದ 400 ಕಿಲೋಮೀಟರ್ ಎತ್ತರದವರೆಗೆ ಈ ಒಂದು ಲೇಯರನ್ನು ಕಾಣ್ತೀವಿ. ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತೆ. ಇಲ್ಲಿ ಟೆಂಪ್ರೇಚರು
ಎತ್ತರಕ್ಕೆ ಹೋದಂತೆ ಇಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಒಂದು ಗಾಳಿಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಣಗಳೇನಾಗ್ತವೆ, ಆ ಟೆಂಪ್ರೇಚರಿಂದ ಅಯಾನುಗಳಾಗಿ ಕನ್ವರ್ಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಇದನ್ನು ಅಯಾನು ಮಂಡಲ ಅಂತ ಕೂಡ ಇದನ್ನು ಕರಿಬೋದು. ಇಲ್ಲಿ ರೇಡಿಯೋ ವೇವ್ಸ್ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಲೇಯರ್ ಯಾವುದು, ಥರ್ಮೋಸ್ಫೇರ್. ಇದನ್ನು ಅಯೋನೋಸ್ಫೇರ್ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಎಕ್ಸೋಸ್ಫೇರ್. ಇದನ್ನು ಕನ್ನಡದಲ್ಲಿ ಬಾಹ್ಯ ಮಂಡಲ ಅಂತ ಕರಿತೀವಿ. ಆದರೆ ಇಲ್ಲಿ ಯಾವುದೇ ರೀತಿಯ ಅನಿಲಗಳು, ಇಲ್ಲಿ ಗ್ಯಾಸಸ್ಗಳನ್ನು ನಾವು ನೋಡಲ್ಲ. ಇಲ್ಲಿ ವಾಯುಮಂಡಲದ ಲಕ್ಷಣಗಳು ಅತ್ಯಂತ ಕಡಿಮೆ ಅಂತ ನಾವು ಕರಿಬೋದು. ಯಾಕಂದರೆ ಇದು ತುಂಬ ಎತ್ತರದಲ್ಲಿರ್ತೀವಿ. ಇಲ್ಲಿ ಕೇವಲ ಯಾವುದೇ ರೀತಿಯ ವಿಮಾನಗಳು ಕೂಡ ಹಾರಾಟ ಮಾಡೋದಕ್ಕೆ ಇಲ್ಲಿ ಸಾಧ್ಯವಾಗಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಡಿಯರ್ ಸ್ಟೂಡೆಂಟ್ಸ್, ವಿಚ್ ಮೀನ್ಸ್ ದ ಹೈಲ್ಯಾಂಡ್ಸ್ ಆರ್ ಕೂಲ್? ಎತ್ತರದ ಪ್ರದೇಶಗಳು ಯಾಕೆ ತಂಪಾಗಿರುತ್ತವೆ? ನಾವು ಬೇಸಿಗೆ ಸಮಯದಲ್ಲಿ ಎತ್ತರದ ಪ್ರದೇಶಗಳಿಗೆ ಏನು ಮಾಡ್ತೀವಿ, ಟೂರ್ ಹೋಗ್ತೀವಿ, ಪ್ರಯಾಣವನ್ನು ಮಾಡ್ತೀವಿ. ಮಲೆನಾಡು ಪ್ರದೇಶದ ದೊಡ್ಡ ದೊಡ್ಡ ಪರ್ವತಗಳಿಗೆ ನಾವು ಭೇಟಿಯನ್ನು ಕೊಡ್ತೀವಿ. ಆದರೆ ಅಲ್ಲಿ ಯಾಕೆ ತಂಪಾಗಿರುತ್ತೆ? ಬಿಕಾಸ್ ದ ಏರ್ ಈಸ್ ಲೋ, ದ ಟೆಂಪ್ರೇಚರ್ ಡಸ್ ನಾಟ್ ಹೋಲ್ಡ್ ಅಪ್. ಇಲ್ಲಿ ವಾಯುವಿನ ಪ್ರಮಾಣ ಕಡಿಮೆ ಇರುತ್ತೆ. ಎತ್ತರಕ್ಕೆ ಹೋದಂತೆ ಎತ್ತರದ ಪ್ರದೇಶಗಳಲ್ಲಿ ವಾಯುವಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಆ ವಾಯು ಏನು ಮಾಡಲ್ಲ, ಟೆಂಪ್ರೇಚರನ್ನು, ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ತಂಪಾದ ವಾತಾವರಣ ಇರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏರ್. ವಾಯುವಿನ ಲಕ್ಷಣಗಳು, ಗಾಳಿಯ ಲಕ್ಷಣಗಳು. ವಾಯುವಿನ ಲಕ್ಷಣಗಳೇನೇನು ಅಂತ ನೋಡಿದಾಗ, ಫಸ್ಟ್ ಒನ್, ದ ಏರ್ ಮೂವ್ಸ್ ಫ್ರಮ್ ಎ ಹೈ ಪ್ರೆಷರ್ ಏರಿಯಾ ಟು ಲೋ ಪ್ರೆಷರ್ ಏರಿಯಾ. ಗಾಳಿ ಹೆಚ್ಚು ಒತ್ತಡ ಇರತಕ್ಕಂಥ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತದೆ. ಇದು ಗಾಳಿಯ ಮುಖ್ಯ ಲಕ್ಷಣ. ಎಲ್ಲಿ ಹೆಚ್ಚು ಒತ್ತಡ ಇರುತ್ತೆ ಆ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಏರ್ ಕಾಸಸ್ ಪ್ರೆಷರ್. ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತೆ. ಗಾಳಿಗೆ ತನ್ನದೇ ಆಗಿರ್ತಕ್ಕಂಥ ಒತ್ತಡವನ್ನು ಉಂಟು ಮಾಡ್ತಕ್ಕಂಥ, ಪ್ರೆಷರ್ ಉಂಟು ಮಾಡತಕ್ಕಂಥ ಶಕ್ತಿ ಇದೆ. ನೆಕ್ಸ್ಟ್ ಪಾಯಿಂಟ್, ಆ್ಯಸ್ ದ ಏರ್ ಹೀಟ್ಸ್ ಅಪ್ ಇಟ್ ಮೂವ್ಸ್ ಅಪ್ವರ್ಡ್ಸ್. ಗಾಳಿ ಉಷ್ಣಾಂಶಗೊಂಡಂತೆ, ಗಾಳಿ ಇರತಕ್ಕಂಥ ಟೆಂಪ್ರೇಚರ್ ಹೆಚ್ಚಾದಂತೆ, ಅದು ಹೀಟ್ ಆದಂಗೆ ಏನಾಗುತ್ತೆ, ಗಾಳಿ ಮೇಲಕ್ಕೆ ಚಲಿಸುತ್ತೆ, ಅದು ಮೇಲೆ ಹೋಗುತ್ತೆ ಅಂತ ನಾವು ತಿಳಿಬೋದು. ನೆಕ್ಸ್ಟ್ ಪಾಯಿಂಟ್, ಆ್ಯಸ್ ದ ಟೆಂಪ್ರೇಚರ್ ಆಫ್ ದ ಏರ್ ಇನ್ಕ್ರೀಸಸ್ ದ ಪ್ರೆಷರ್ ಆಫ್ ದ ಏರ್ ಡಿಕ್ರೀಸಸ್. ವಾಯುವಿನ ಟೆಂಪ್ರೇಚರ್, ವಾಯುವಿನ ಉಷ್ಣಾಂಶ ಹೆಚ್ಚಾದಂತೆ ಅದರ ಒಂದು ಪ್ರೆಷರ್, ಒತ್ತಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏರ್. ವಾಯುವಿನ ಮುಖ್ಯ ಲಕ್ಷಣಗಳು ಇವನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಡಿಯರ್ ಸ್ಟೂಡೆಂಟ್ಸ್, ಅಬ್ಸರ್ವ್ ದಿಸ್ ಪಿಕ್ಚರ್. ಈ ಒಂದು ಚಿತ್ರವನ್ನು ನೋಡಿ. ದಿಸ್ ಈಸ್ ವಿಂಡ್ ವೇನ್. ಇದನ್ನು ಕನ್ನಡದಲ್ಲಿ ಪವನ ದಿಕ್ಸೂಚಿ ಅಂತ ನಾವು ಕರಿತೀವಿ. ಇದು ಏರ್ ಅಥವಾ ಗಾಳಿ ಯಾವ ಡೈರೆಕ್ಷನಲ್ಲಿ ಬೀಸ್ತಿದೆ, ಯಾವ ದಿಕ್ಕಲ್ಲಿ ಬೀಸ್ತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈ ವಿಂಡ್ ವೇನನ್ನು, ಪವನ ದಿಕ್ಸೂಚಿಯನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಅಬ್ಸರ್ವ್ ದಿಸ್ ಪಿಕ್ಚರ್. ಆನೆಮೋಮೀಟರ್, ಪವನ ವೇಗ ಮಾಪಕ ಅಂತ ಕರಿತೀವಿ. ಏರ್ ಯಾವ ಸ್ಪೀಡಲ್ಲಿ, ಎಷ್ಟು ಸ್ಪೀಡಲ್ಲಿ ಬೀಸ್ತಾ ಇದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಮಾಪಕವನ್ನು ಬಳಕೆ ಮಾಡ್ತಾರೆ. ಗಾಳಿ ಎಷ್ಟು ವೇಗವಾಗಿ ಬೀಸ್ತಿದೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ. ಈ ಮೇಲ್ಗಡೆ ಒಂದು ಚಕ್ರ ಕಾಣ್ತಿದೆ ನೋಡ್ರಿ, ಇಲ್ಲಿ 4 ಚಕ್ರಗಳನ್ನು ನಾವು ನೋಡ್ತೀವಿ. ಇದು ಗಾಳಿ ವೇಗವಾಗಿ ಬೀಸಿದ ತಕ್ಷಣ ಅದು ಜೋರಾಗಿ ತಿರುಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ತಿರುಗೋದನ್ನು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು
ಮಾಪಕದಲ್ಲಿ ಅದು ಎಷ್ಟು ಸ್ಪೀಡಾಗಿ ಗಾಳಿ ಬೀಸ್ತಿದೆ ಅನ್ನೋದನ್ನು ಏನು ಮಾಡ್ತಿದ್ದು ತಿಳಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ಲೈಮೇಟ್ ಆ್ಯಂಡ್ ವೆದರ್. ಕ್ಲೈಮೇಟ್ ಆ್ಯಂಡ್ ವೆದರ್ ಎರಡಕ್ಕೂ ಡಿಫ್ರೆನ್ಸ್ ಇದೆ. ನಾವು ಕ್ಲೈಮೇಟ್ ಮತ್ತು ವೆದರ್ನ ಎರಡನ್ನೂ ಒಂದೇ ರೀತಿ ಬಳಕೆ ಮಾಡ್ತೀವಿ, ಆದರೆ ಕ್ಲೈಮೇಟ್ ಬೇರೆ, ವೆದರ್ ಬೇರೆ. ಕ್ಲೈಮೇಟ್ ಮೀನ್ಸ್ ದ ನಾರ್ಮಲ್ ವೆದರ್ ಕಂಡೀಷನ್ಸ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್. ಒಂದು ಪರ್ಟಿಕ್ಯುಲರ್ ಪ್ಲೇಸಿನ ಸಾಮಾನ್ಯವಾದ ವಾತಾವರಣದ ಸ್ಥಿತಿಗತಿಗಳು, ಕಂಡೀಷನ್ಸ್ಗಳನ್ನು ನಾವು ಏನಂತ ಕರಿಬೋದು, ಕ್ಲೈಮೇಟ್ ಅಂತ ಕರಿಬೋದು. ಕಾಮನ್ನಾಗಿ ಅಲ್ಲೇನಾದರೂ ಸಹಜವಾಗಿರ್ತಕ್ಕಂಥದ್ದು, ಉದಾಹರಣೆ ತುಂಬ ಬಿಸಿಲಿದೆ ಅಂತ ಕರಿತೀವಿ, ಯಾಕೋ ತುಂಬ ತಂಪು ವಾತಾವರಣ ಇದೆ ಅಂತ ಸಹಜವಾಗಿ ಹೇಳ್ತೀವಿ ಹೊರತು ಅದ್ರ ಬಗ್ಗೆ ಜಾಸ್ತಿ ಡೆಪ್ತಾಗಿ ಹೋಗಿ ಅದ್ರ ಬಗ್ಗೆ ಮೆಷರ್ಮೆಂಟ್ಸ್ಗಳನ್ನು ನಾವು ಮಾಡಲ್ಲ. ಇದನ್ನು ಕ್ಲೈಮೇಟ್ ಅಂತ ಕರಿತೀವಿ. ನೆಕ್ಸ್ಟ್ ವೆದರ್. ವೆದರ್ ಅಂದರೆ ಹವಾಗುಣ. ವೆದರ್ ಮೀನ್ಸ್ ದ ಕ್ಲೈಮೇಟ್ ಅಟ್ ಎ ಸರ್ಟನ್ ಪ್ಲೇಸ್ ಆ್ಯಂಡ್ ಟೈಮ್, ಹೌ ಮಚ್ ವಿಂಡ್, ರೈನ್, ಸನ್ ಎಕ್ಸೆಟ್ರಾ ದೇರ್ ಈಸ್ ಆ್ಯಂಡ್ ಹೌ ಹಾಟ್ ಆರ್ ಕೋಲ್ಡ್ ಇಟ್ ಈಸ್. ಇಲ್ಲಿ ವೆದರ್ ಅಂದರೆ ಏನಪ್ಪ ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಂತಿಷ್ಟು ಟೈಮಲ್ಲಿ ಅಲ್ಲಿ ಎಷ್ಟರ ಮಟ್ಟಿಗೆ ಟೆಂಪ್ರೇಚರ್ ಇದೆ, ಸೂರ್ಯನ ಒಂದು ಶಾಖ ಎಷ್ಟಿದೆ, ಅಲ್ಲಿ ಮಳೆ ಆಗ್ತಿದೆಯಾ, ಅಲ್ಲಿ ಗಾಳಿ ಎಷ್ಟರ ಮಟ್ಟಿಗೆ ಬೀಸ್ತಿದೆ, ಇದನ್ನು ಪರ್ಟಿಕ್ಯುಲರಾಗಿ ಆ ಪ್ಲೇಸಲ್ಲಿ ಇಷ್ಟು ಟೈಮಲ್ಲಿ ಇಷ್ಟೇ ಆಗುತ್ತೆ ಅಂತ ಒಂದು ಸ್ಟ್ಯಾಟಿಕ್ಸಲ್ಲಿ ಸಂಖ್ಯೆಗಳ ಅನುಗುಣವಾಗಿ ಫುಲ್ ಸೈಂಟಿಫಿಕ್ಕಾಗಿ ಹೇಳ್ತಾರಲ್ಲ, ಇದನ್ನು ವೆದರ್ ಅಂತ ನಾವು ಕರಿಬೋದು. ಈಗ ನಿಮ್ಮ ಮೊಬೈಲ್ಗಳಲ್ಲಿ ಕೆಲವೊಂದು ಆಪ್ಷನ್ಸ್ಗಳನ್ನು ನೀವು ನೋಡ್ತೀರಾ, ವೆದರಿನ ಕೆಲವೊಂದು ಆ್ಯಪ್ಸ್ಗಳನ್ನು ನೋಡ್ತೀರಾ, ಅದು ಪರ್ಟಿಕ್ಯುಲರಾಗಿ ಹೇಳುತ್ತೆ ಇಷ್ಟು ಟೆಂಪ್ರೇಚರ್ ಇವತ್ತಿದೆ, ನಾಳೆಗೆ ಇಷ್ಟ ಆಗುತ್ತೆ ಅಂತ ಪರ್ಟಿಕ್ಯುಲರಾಗಿ ಅದು ಏನು ಮಾಡುತ್ತೆ ಹೇಳುತ್ತೆ. ಇದನ್ನು ನಾವು ಅಂತ ಕರಿಬೋದು, ವೆದರ್ ಅಂತ ಕರಿಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಸೈಕ್ಲೋನ್, ವಾಯುಭಾರ ಕುಸಿತ ಅಂತ ಕರಿತೀವಿ ಇದನ್ನು, ಸೈಕ್ಲೋನ್ ಅಂತ. ಹಾಗಾದ್ರೆ ಸೈಕ್ಲೋನ್ ಅಂದರೆ ಏನು? ಸೈಕ್ಲೋನ್ ಈಸ್ ಎ ಸ್ಮಾಲ್ ಲೋ ಪ್ರೆಷರ್ ಏರಿಯಾ ಇನ್ ದ ಸೆಂಟರ್ ಸರೌಂಡೆಡ್ ಬೈ ಹೈ ಪ್ರೆಷರ್. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಒಂದು ಪಿಕ್ಚರ್ ಕಾಣ್ತಿದೆ ನೋಡಿ, ಇದು ಸೈಕ್ಲೋನಿಂದು. ಇಲ್ಲಿ ಏನಾಗುತ್ತೆ ಅಂದರೆ, ಕಡಿಮೆ ಒತ್ತಡ ಇರುವ ಪ್ರದೇಶಕ್ಕೆ ಹೆಚ್ಚು ಒತ್ತಡ ಇರತಕ್ಕಂಥ ಪ್ರದೇಶದಿಂದ ಗಾಳಿ ಬಂದು ಅಲ್ಲಿ ಒತ್ತಡವನ್ನು ಉಂಟು ಮಾಡ್ತಕ್ಕಂಥದ್ದು. ಒಂದು ಪ್ರದೇಶ ಇದೆ, ಅಲ್ಲಿ ಗಾಳಿಯ ಒಂದು ಪ್ರೆಷರ್ ಏನಿದೆ ಅಲ್ಲಿ ಲೋ ಇದೆ, ಆ ಲೋ ಇರೋ ಪ್ರದೇಶಕ್ಕೆ ಅತಿ ಹೆಚ್ಚು ಗಾಳಿಯ ಪ್ರೆಷರ್ ಇರ್ತಕ್ಕಂಥ, ಒತ್ತಡ ಇರ್ತಕ್ಕಂತಹ ಗಾಳಿ ಆ ಒಂದು ಪ್ರದೇಶಕ್ಕೆ ಬೀಸ್ತಕ್ಕಂಥದ್ದು. ನಾವು ಅವಾಗಲೇ ಹೇಳಿದ್ವಿ, ಗಾಳಿಯ ಒಂದು ಮುಖ್ಯ ಲಕ್ಷಣ ಏನು, ಅತಿ ಹೆಚ್ಚು ಒತ್ತಡ ಇರ್ತಕ್ಕಂಥ ಪ್ರದೇಶದಿಂದ ಕಡಿಮೆ ಒತ್ತಡಕ್ಕೆ ಸಾಕ್ತಕ್ಕಂಥದ್ದು. ಅದೇ ರೀತಿ ಈ ಗ್ಲೋಬಲ್ಲಿ ಅತಿ ಹೆಚ್ಚು ಒತ್ತಡ ಇರತಕ್ಕಂತಹ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸಿದಾಗ ಏನಾಗುತ್ತೆ, ಸೈಕ್ಲೋನ್ ಉಂಟಾಗುತ್ತೆ. ಅಲ್ಲಿ ಮಳೆಗಳು ಆಗ್ತಕ್ಕಂಥದ್ದು, ಚಂಡಮಾರುತ ಉಂಟಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಹೆಮಿಸ್ಫಿಯರ್, ಇದನ್ನು ಜಲಗೋಳ ಅಂತ ಕರಿತೀವಿ. ಹಾಗಾದರೆ ಜಲಗೋಳದಲ್ಲಿ ನಾವು ಹಲವಾರು ಅಂಶಗಳನ್ನು ನಾವು ನೋಡ್ಬೋದು. ಫಸ್ಟ್ ಓಸಿಯನ್, ಅದು ಸಾಗರ ಅಂದರೆ ಏನು? ಓಸಿಯನ್ ಅಂತ ನಾವು ಕರಿತೀವಿ. ಸಾಗರ ಅಂತ ಯಾವುದು ಕರಿತೀವಿ ಅಂದರೆ, ಆ್ಯನ್ ಓಸಿಯನ್ ಈಸ್ ಎ ಲಾರ್ಜ್ ಏರಿಯಾ ಆಫ್ ವಾಟರ್ ಬಿಟ್ವೀನ್ ಕಾಂಟಿನೆಂಟ್ಸ್. ಅತಿ ಹೆಚ್ಚು ಪ್ರಮಾಣದ ನೀರು ಕಾಂಟಿನೆಂಟ್ಸ್, ಎರಡು ಖಂಡಗಳ ನಡುವೆ ಇದ್ದಾಗ ಅದನ್ನು ಏನಂತ ಕರಿತೀವಿ, ಸಾಗರ ಅಂತ ಕರಿತೀವಿ. ಒಂದು ಖಂಡ ಇನ್ನೊಂದು ಖಂಡಗಳ ನಡುವೆ ಅತಿ ಹೆಚ್ಚು ಭಾಗ, ಲಾರ್ಜ್ ಏರಿಯಾ, ಅತಿ ಹೆಚ್ಚು ಭಾಗ ಏನಾಗಿರೋದು ನೀರಿಂದ ಕೂಡಿದರೆ ಅದನ್ನೇನಂತ ಕರಿತೀವಿ, ಸಾಗರ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಸ್ಟ್ರೈಟ್ಸ್ ಅಂದರೆ ಜಲಸಂಧಿ ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಎ ನ್ಯಾರೋ ಪೀಸ್ ಆಫ್ ಸೀ ದಟ್ ಜಾಯಿನ್ಸ್ ಟೂ ಲಾರ್ಜರ್ ಸೀಸ್. ಎರಡು ಸಮುದ್ರಗಳನ್ನು ಸಂಧಿಸ್ತಕ್ಕಂಥ ಸ್ಥಳವನ್ನು ಏನಂತ ಕರಿಬೋದು, ಜಲಸಂಧಿ ಅಂತ ಕರಿಬೋದು. ಎರಡು ಸಮುದ್ರಗಳನ್ನು ಸಂಧಿಸ್ತಕ್ಕಂಥ ಒಂದು ಸಣ್ಣ ಸಾಗರ ಅಥವಾ ಸಣ್ಣ ಒಂದು ಸಮುದ್ರದ ಭಾಗವನ್ನು ಸ್ಟ್ರೈಟ್ಸ್ ಅಥವಾ ಜಲಸಂಧಿ ಅಂತ ಕರಿಬೋದು. ನೆಕ್ಸ್ಟ್ ದ ಸೀ, ಸಮುದ್ರ ಅಂದರೆ ಏನಾಗಾದರೆ, ದ ಸಾಲ್ಟ್ ವಾಟರ್ ದಟ್ ಕವರ್ಸ್ ಲಾರ್ಜ್ ಪಾರ್ಟ್ಸ್ ಆಫ್ ದ ಸರ್ಫೇಸ್ ಆನ್ ದ ಅರ್ತ್. ಅಂದರೆ ಭೂಮಿಯ ಅತಿ ಹೆಚ್ಚು
ಹೆಚ್ಚಿನ ಭಾಗವನ್ನು ಸುತ್ತುವರೆದಿರ್ತಕ್ಕಂತಹ ಉಪ್ಪು ನೀರನ್ನು ನಾವೆಂತ ಕರಿಬೋದು, ಸಮುದ್ರ ಅಂತ ಕರಿಬೋದು. ನಾವು ಭೂಮಿಯನ್ನು ಗಮನಿಸಿ ನೋಡಿದಾಗ, ಅರ್ಥನ ಗಮನಿಸಿ ನೋಡಿದಾಗ ಅದರ ಮುಕ್ಕಾಲು ಭಾಗ ಏನಿದೆ ಸಮುದ್ರವೇ ಇರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ದ ಗಲ್ಫ್ ಆರ್ ಬೇ ಅಂದರೆ ಕೊಲ್ಲಿ ಅಂತ ಕರಿತೀವಿ. ಎ ಪಾರ್ಟ್ ಆಫ್ ದ ಸೀ ದಟ್ ಈಸ್ ಆಲ್ಮೋಸ್ಟ್ ಸರೌಂಡೆಡ್ ಬೈ ಲ್ಯಾಂಡ್ ಅಂದರೆ ಅತಿ ಹೆಚ್ಚು ಭೂಗೋಳ ಪ್ರದೇಶವನ್ನು ಹೊಂದಿರತಕ್ಕಂಥ, ಭೂಗೋಳ ಪ್ರದೇಶವನ್ನು ಸುತ್ತುವರೆದಿರ್ತಕ್ಕಂತಹ ಸಮುದ್ರವನ್ನು ಅಂತ ಕರಿಬೋದು, ಬೇ ಅಥವಾ ಗಲ್ಫ್ ಅಂತ ಕರಿಬೋದು. ಒಂದು ರೀತಿ ಅರ್ಧಚಂದ್ರಾಕೃತಿಯಲ್ಲಿ ಆ ಒಂದು ಪ್ರದೇಶವನ್ನು ಏನು ಮಾಡಿರುತ್ತೆ, ಅದು ಸುತ್ತುವರೆದಿರುತ್ತೆ. ಉದಾಹರಣೆ ನಮ್ಮ ಭಾರತದ ಬಂಗಾಳ ಕೊಲ್ಲಿ ಆಗಿರ್ಬೋದು. ಈ ಒಂದು ಅದೇನಾಗಿದೆ, ಅತಿ ಹೆಚ್ಚು ಭೂಭಾಗಕ್ಕೆ ಅದು ಹತ್ತಿರವಾಗಿ ಸುತ್ತುವರೆದಿರೋದನ್ನು ನಾವು ನೋಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? In the next class, we discuss about the another important matters. Okay, understand? Write down the homework. 3 questions. What are the layers of the atmosphere? Second question, what is climate? And third question, what is weather? Okay, dear students, thank you.